ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಶಿವಲಿಂಗ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ. ನಾನು ಇದು ಮೊದಲನೇ ಸಲ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ನೀರು ತಗೊಂಡಿದ್ದೀನಿ, ಅರಿಶಿನ ಮತ್ತು ಹಸಿಟ್ಟು. ಇದನ್ನು ತೆಳ್ಳಗೆ ಕಲಿಸ್ಕೋಬೇಕು. ಹಸಿಟ್ಟನ್ನು ಸ್ವಲ್ಪ ಕಡಿಮೆ ತಗೊಳ್ಳಿ. ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ತೊಗೊಂಡ್ರು ಸಾಕು, ಒಂದು ಕೈ ಹಿಡಿಯೋಷ್ಟು ತೊಗೊಂಡಿದ್ರು ಸಾಕಾಗ್ತಾಯಿತ್ತು. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಉಂಟೆ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ದೀಪವನ್ನು ತೊಗೊಂಡಿದ್ದೀನಿ. ದೀಪದಲ್ಲಿ ಹಸಿಟ್ಟನ್ನು ಹಾಕಬೇಕಾದ್ರೆ ಸ್ವಲ್ಪ ಹಸಿಟ್ಟನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಅಂಟ್ಕೊಳ್ಳುತ್ತೆ. ನಾನು ಫಸ್ಟ್ ಟೈಮ್ ಎಲ್ಲ ಮಾಡ್ತಿರೋದು, ನೋಡಿಲ್ಲ, ಹಾಗೆ ಹಾಕಿದೆ, ಬಂದಿಲ್ಲ ಸರಿಯಾಗಿ. ಸೊ ಸೆಕೆಂಡ್ ಸಲ ಇನ್ನೊಂದು ಸಲ ಮಾಡಬೇಕಾದ್ರೆ ನಾನು ಹಸಿಟ್ಟನ್ನು ಹಾಕಿ ನಾನು ಮಾಡಿದ್ದೀನಿ. ಆಮೇಲೆ ನೀಟಾಗಿ ಬಂದಿದೆ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ನಾನು ಯಾವಾಗೂ ವರ್ಷ ಬಂದು ನಾನು ಐಸ್ ಕ್ಯೂಬ್ ಮಾಡಿ ನಾನು ಮಾಡ್ತಾಯಿದ್ದೆ ಲಿಂಗನ. ಅದು ಚೆನ್ನಾಗಿರುತ್ತೆ, ಯಾರಾದರೂ ಟ್ರೈ ಮಾಡಬೇಕಾದ್ರೆ ಮಾಡ್ಕೊಳ್ಳಿ. ನಾನು 2 ಬಟ್ಲಲ್ಲಿ ನೀರು ತಗೊಂಡು, ಒಂದು ಗ್ಲಾಸಲ್ಲಿ ನೀರು ತಗೊಂಡು ಇಟ್ಬಿಟ್ಟು, ಒಂದು ತಟ್ಟೆಯಲ್ಲಿ ಐಸ್ ಕ್ಯೂಬ್ ಮಾಡಿ ಹಾಕ್ಕೊಂಡು, ಅದರಲ್ಲಿ ಕಲರ್ ಬೇಕಾದ್ರೂ ಫುಡ್ ಕಲರನ್ನು ಆ್ಯಡ್ ಮಾಡಿಕೊಂಡು ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ನಾನು ವರ್ಷ ಹಾಗೆ ಮಾಡ್ತಾಯಿದ್ದೆ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಹೇಗೆ ಆಗಲಿ ಗೈಸ್, ಎಷ್ಟೇ ಮನೇಲಿ ಲಿಂಗ ಇರಲಿ, ಪೂಜೆ ಸಾಮಾನು ಇರಲಿ, ನಮ್ಮ ಕೈಯಿಂದ ನಾವು ಮಾಡಿ ಪೂಜೆ ಮಾಡಿದ್ರೆ ಅದೊಂಥರ ತೃಪ್ತಿ ಕೊಡುತ್ತೆ. ಹಬ್ಬದ ದಿವಸದಲ್ಲಿ, ಗಣೇಶ ಹಬ್ಬದಲ್ಲಿ ಅಷ್ಟೇ, ಗಣೇಶನ ನಾವು ತಗೊಬಂದು ಮಾಡೋಕ್ಕಿಂತ ನಾವು ಮನೇಲಿ ಚಿಕ್ಕದಾಗಿ ಮಾಡಿದ್ರೂ ಒಂದು ತೃಪ್ತಿ ಅನ್ನೋದಿರುತ್ತೆ ಗೈಸ್. ನಾವು ಮಾಡಿದ್ದೀವಿ, ನಾವು ಅದನ್ನು ಸೃಷ್ಟಿ ಮಾಡಿ ಅದಕ್ಕೆ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ನಮಗೆ ತುಂಬ ಅಂದರೆ ಒಂಥರ ಖುಷಿ ಕೊಡುತ್ತೆ ಅದರಿಂದ ನಾನು ಮಾಡಿದ್ದೀನಿ. ನೋಡಬೇಕು, ಈ ಥರ ಮಾಡಬೇಕಾದ್ರೆ ನನಗೆ ತುಂಬ ಇಷ್ಟ ಗೈಸ್. ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡಬೇಕು ಅಂತ ಅಂದರೆ. ನಾನು ಈಗ ಹತ್ತಿಯನ್ನು ಇಟ್ಟಿದ್ದೀನಿ ನೋಡಿ. ಅದು ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಹಾವಿಂದು ಮಖ ಬರಲಿ ಅಂತ ಆ ಥರ ಇಟ್ಟಿದ್ದೀನಿ. ಕಣ್ಣಿಗೆ ನಾನು ಸಾಸಿವೆ ಗಿಂಜಿ ಇಟ್ಟಿದ್ದೀನಿ ಗೈಸ್. ನೀವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳಂಗಿದ್ದಿದ್ರೆ ನೀವು ಇದು ಪೆಪ್ಪರ್ ಕೂಡ ಇಡ್ಬೋದು, ಮೆಣಸನ್ನು ಕೂಡ ಇಡ್ಬೋದು. ನಾನು ಚಿಕ್ಕದಾಗಿ ಮಾಡಿರೋದ್ರಿಂದ ಸಾಸಿವೆ ಇಡ್ತೀನಿ. ದೊಡ್ಡದಾಗಿ ಮಾಡೋಂಗಿದ್ರೆ ನೀವು ದೀಪ ಇಡ್ಕೋಬೇಡಿ, ಅಳತೆಯಾಗಿ ಮಾಮೂಲಿ ಕಪ್ ಬರುತ್ತಲ್ಲ ಆ ಥರ 2 ಕಪ್ ತಗೊಂಡು ಅದರಲ್ಲಿ ನೀವು ಮಾಡ್ಕೊಳ್ಬೋದು, ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ನಾನು ನಮ್ಮ ಮನೇಲಿ ದೇವ್ರದ್ದು ಚಿಕ್ಕದಾಗಿರೋದ್ರಿಂದ ಸಣ್ಣಕ್ಕೆ ಇಟ್ಟಿದ್ದೀನಿ ಗೈಸ್, ಯಾಕಂದರೆ ಜಾಗ ಇಲ್ಲ ಅಲ್ಲಿ ದೇವ್ರ ಗೂಡಲ್ಲಿ. ನಮ್ಮದು ಚಿಕ್ಕದಾಗಿರೋದ್ರಿಂದ ಸಣ್ಣಕ್ಕೆ ಮಾಡಿ ಇಡ್ತಾಯಿದ್ದೀನಿ. ದೊಡ್ಡದಾಗಿ ಮಾಡಿದ್ರೆ ನಮಗೆ ಇಡೋಕ್ಕೆ ಜಾಗ ಇರೋಲ್ಲ, ಪೂಜೆ ಸಾಮಾನೆಲ್ಲ ಇಡೋದ್ರಿಂದ. ನಾನು ಈ ಥರ ಚಿಕ್ಕ ಉಂಡೆ ಮಾಡ್ಕೊತಾ ಇದ್ದೀನಿ ಗೈಸ್. ಕುಂಕುಮದಲ್ಲಿ ಅದ್ದಿ ಪಕ್ಕದಲ್ಲಿ ಸ್ವಲ್ಪ ಡೆಕೋರೇಷನ್ ಥರ ಚೆನ್ನಾಗಿ ಕಾಣಲಿ ಅಂತ ಸೈಡ್ಗೆ ಇಟ್ಕೊತಾ ಹೋಗಿದ್ದೀನಿ ಒಂದೊಂದು. ನಾವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತಿಲ್ಲ ಗೈಸ್. ನಮಗೆ ಮನಸ್ಫೂರ್ತಿಯಾಗಿ ಚಿಕ್ಕದಾಗಿರಲಿ, ಒಂದು ಹೂವು ಇಟ್ಟು ಸಾಂಬ್ರಾಣಿ ಕಡ್ಡಿ ಹಚ್ಚಿ ದೀಪ ಹಚ್ಚಿದ್ರು ಸಾಕು. ಸುಮ್ಮನೆ ಸಂಭ್ರಮ ಥರ ಎಲ್ಲ ತಂದು ಮಾಡಿ ಹಾಗೆ ಮಾಡಬೇಕು. ಇರೋರು ಮಾಡ್ತಾರೆ, ಇಲ್ದಿರೋರು ಚಿಕ್ಕದಾಗಿ ಮಾಡಿದ್ರು ದೇವರಿಗೆ ತೃಪ್ತಿಯನ್ನು ಕೊಡುತ್ತೆ. ಹಾಗೆ ಮಾಡಬೇಕು ಪೂಜೆ, ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ ಗೈಸ್. ನಮ್ಗೆ ಯಾವ ಥರ ಅನಿಸುತ್ತೆ, ನಮ್ಮ ಕೈಯಲ್ಲಿ ಎಷ್ಟಿರುತ್ತೆ ಅದರಲ್ಲಿ ನಾವು ಮಾಡ್ಬೋದು. ನೋಡಿ, ನಾನು ಈ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇವತ್ತು ನೋಡಿ ಗೈಸ್, ಈ ಥರ ಕಾಣಿಸ್ತಾ ಇದೆ. ನಂದು ಫೋನ್ ಸ್ವಲ್ಪ ಬ್ಲರ್ ಆಗಿರೋದ್ರಿಂದ ವೀಡಿಯೋಸ್ ಯಾವುದು ನೀಟಾಗಿ ಬರ್ತಾ ಇಲ್ಲ ಗೈಸ್. ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಅದು ಕುಂಕುಮ ಎಲ್ಲ ಬಿದ್ದಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ನೋಡಿ, ಮುಂದೆ ಈ ಥರ ಕಾಣಿಸ್ತಾ ಇದ್ದೇವೆ. ಅದಕ್ಕೆ ನಾನು ಶಿವನಿಗೆ ಭಂಡಾರ ಇಡಬೇಕಾಗಿತ್ತು. ಭಂಡಾರ ಇಟ್ಟರೆ ಸರಿ ಕಾಣಲ್ಲ ಅಂತ ಅಂದ್ಬಿಟ್ಟು ಕುಂಕುಮನೇ ಇಡ್ತಾ ಇದ್ದೀನಿ. ಇವಾಗ ಪ್ಲೇಟನ್ನು ಕುಂಕುಮ ಎಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ನಾನು ಹತ್ತಿಯಲ್ಲಿ ದೇವರಿಗೆ ಒಂದು ಇದನ್ನು ಹಾಕ್ತಾಯಿದ್ದೀನಿ. ಈಗ ಅದೇ ತಟ್ಟೆಯಲ್ಲಿ ನಾನು ಹೂವನ್ನು ಹಾಕ್ತಾಯಿದ್ದೀನಿ ಗೈಸ್. ಸಿಂಪಲಾಗಿ ಈ ಥರ ಹಾಕ್ಕೊಂಡ್ಬಿಟ್ಟು ನಾನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ. ಅದು ಫುಲ್ ಪೂಜೆ ಮಾಡಾದಮೇಲೆ ಒಂದು ಪಿಕ್ನ ನಾನು ಶೇರ್ ಮಾಡ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಂ ನಮಃ ಶಿವಾಯ. ಇನ್ನೊಂದು ಗೈಸ್, ಇವತ್ತು ರಾತ್ರಿಗೆ 12 ಗಂಟೆಯಿಂದ 1 ಗಂಟೆ ಒಳಗಡೆ ರಾತ್ರಿ ದೀಪ ಹಚ್ಚಿರಿ, ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. 1 ಗಂಟೆ ಮೇಲೆ ನಾವು ಸಂಜೆ ಹೊತ್ತು ಜಾಗರಣೆ ಇರೋರು 12 ಗಂಟೆಯಿಂದ 1 ಗಂಟೆ ಒಳಗಡೆ ದೀಪವನ್ನು ಹಚ್ಚಿ. ಜಾಗರಣೆಯವರು ಇದ್ದರೂ ಇಲ್ಲ ಅಂದರೂ 12 ಗಂಟೆ ತನಕ ಇದ್ಬಿಟ್ಟು ದೀಪ ಹಚ್ಬಿಟ್ಟು 1 ಗಂಟೆ ಮೇಲೆ ಬೇಕಾದರೂ ನೀವು ಆಗಲ್ಲ ಅಂತಂದರೆ ಬೇಕಾದರೆ ಮಲ್ಕೋಬೋದು.